Hi friends, welcome back to our Raman tutorial for GK channel. Friends, today we are going to learn about how to write a letter. ಇವತ್ತು ನಾವು ಏನು ಮಾಡೋಣ ಅಂತಂದರೆ ಲೆಟರ್ ರೈಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ನಾವು ಬರಿತಾ ಇರೋದು ಅ ಲೆಟರ್ ಟು ಆ್ಯನ್ ಎಡಿಟರ್ಗೆ ಬರಿತಕ್ಕಂಥ ಲೆಟ್ರು ಯಾವ ರೀತಿ ಯಾವ ಫಾರ್ಮೆಟ್ನಲ್ಲಿ ಇರಬೇಕು ಅಂತೇಳಿ ಸಮ್ ರೂಲ್ಸಸ್ ಆರ್ ದೇರ್. ಸೊ ನೀವು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಫ್ರೆಂಡ್ಸ್. ಇದು ಎಸ್ಪೆಷಲಿ ಇಂಗ್ಲೀಷ್ ಸ್ಟೂಡೆಂಟ್ಸ್ಗೋಸ್ಕರ ಮಾಡಿರ್ತಕ್ಕಂಥ ವಿಡಿಯೋ. ನೀವೇನಾದರೂ ಸ್ಕಿಪ್ ಮಾಡಿದ್ರಿ ಅಥವಾ ಮುಂದೆ ಓಡಿಸ್ಕೊಂಡು ಹೋದ್ರಿ ಅಂತಂದರೆ ನಿಮಗೆ ಲಾಸು, ಓಕೆನಾ. ಫಸ್ಟ್ ವಿ ಶುಡ್ ಕೇರ್ ಅಬೌಟ್ a letter to the editor may be written to the editor of a newspaper or a magazine. ಸೊ ಈ ಲೆಟ್ರ್ ಎಡಿಟರ್ ಅಂತಂದರೆ ಎಡಿಟರ್ಗೆ ನಾನು ಲೆಟ್ರನ್ನ ಬರಿಬೇಕು ಅಂತಂದರೆ ಅದು ಯಾರಿಗಾಗಿರುತ್ತೆ, ನ್ಯೂಸ್ ಪೇಪರ್ ಆರ್ ಮ್ಯಾಗ್ಝಿನ್ ಎಡಿಟರ್ ಇರುತ್ತೆ. ಇಟ್ ಈಸ್ ರಿಟರ್ನ್ ಟು ಹೈಲೈಟ್ ಅ ಸೋಷಿಯಲ್ ಇಶ್ಯೂ ಆರ್ ಪ್ರಾಬ್ಲಮ್. ಇದು ಯಾವುದಕ್ಕೆ ತುಂಬ ಹೈಲೈಟ್ ತೋರಿಸುತ್ತೆ, ತುಂಬ ಪ್ರಾಮುಖ್ಯತೆ ಎದಕ್ಕೆ ಕೊಡುತ್ತೆ ಅಂದರೆ ಸೋಷಿಯಲ್ ಇಶ್ಯೂ ಆರ್ ಪ್ರಾಬ್ಲಮ್, ಸಾಮಾಜಿಕ ಒಂದು ಚಿಂತನೆ ಅಥವಾ ಸಾಮಾಜಿಕ ವಿಷಯಗಳಿಗಾಗಿರ್ಬೋದು ಅಥವಾ ಸಾಮಾಜಿಕತೆಯ ಒಂದು ಪ್ರಾಬ್ಲಮ್ಸ್ಗಳಿಗೋಸ್ಕರ ನಾವು ಬರಿತಕ್ಕಂಥ ಲೆಟರ್ಗಳು ಎಡಿಟರ್ಸ್ಗೆ. ಹಾಗೆಯೇ ಇಟ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಇನ್ ಆರ್ಡರ್ ಟು ಗೆಟ್ ಇಟ್ ಪಬ್ಲಿಷ್ಡ್ ಇನ್ ದ ಸೇಡ್ ಮೀಡಿಯಮ್. ಸೊ ಏನಂತಂದರೆ ಇದನ್ನು ನಾವು ಬರೆಯುವಾಗ ಬಹಳ ಒಳ್ಳೆ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಬರೀಬೇಕು ಅಂತ ಹೇಳ್ತಾರೆ. ಆ್ಯಸ್ ಇಟ್ ಈಸ್ ಅ ಫಾರ್ಮಲ್ ಲೆಟರ್ ದ ಫಾರ್ಮೆಟ್ ಹ್ಯಾಸ್ ಟು ಬಿ ಫಾಲೋಡ್ ಸ್ಟ್ರಿಕ್ಟ್ಲಿ. ಇದು ಫಾರ್ಮಲ್ ಲೆಟರ್ ಆಗಿರೋದ್ರಿಂದ ನಾವೇನು ಮಾಡಬೇಕು ಅಂದರೆ ಭಾಳ ಸ್ಟ್ರಿಕ್ಟಾಗಿ ಇದನ್ನು ಫಾಲೋ ಅಪ್ ಮಾಡಬೇಕಾಗುತ್ತೆ. ಹೇಗೆ ಅಂತಂದರೆ ಓನ್ಲಿ ಫಾರ್ಮಲ್ ಲ್ಯಾಂಗ್ವೇಜ್ ಕ್ಯಾನ್ ಬಿ ಯೂಸ್ಡ್, ದಟ್ ಈಸ್ ಅಬ್ರಿವೇಷನ್ಸ್ ಆ್ಯಂಡ್ ಸ್ಲ್ಯಾಂಗ್ ಲ್ಯಾಂಗ್ವೇಜ್ ಶುಡ್ ನಾಟ್ ಬಿ ಯೂಸ್ಡ್. ಸೊ ಇಲ್ಲೇನು ಮಾಡಬೇಕು ಅಂತಂದರೆ ಓನ್ಲಿ ಫಾರ್ಮಲ್ ಲ್ಯಾಂಗ್ವೇಜ್, ನಾವು ಅಫಿಷಿಯಲ್ ಲ್ಯಾಂಗ್ವೇಜ್ನಲ್ಲೇ ಮಾತಾಡಬೇಕಾಗುತ್ತೆ. ಫಾರ್ಮಲ್ ಲ್ಯಾಂಗ್ವೇಜ್ ರೆಸ್ಪೆಕ್ಟೆಡ್ ವರ್ಡ್ಸ್ಗಳನ್ನು, ರಿಚ್ ವೆಕ್ಯಾಬ್ಲರಿಯನ್ನು ಯೂಸ್ ಮಾಡಬೇಕಾಗುತ್ತೆ. ವಿ ಕಾಂಟ್ ಯೂಸ್ ಅಬ್ರಿವೇಷನ್ಸ್ ಯೂಸ್ ಮಾಡೋದು ಅಥವಾ ಸ್ಲ್ಯಾಂಗ್ ಲ್ಯಾಂಗ್ವೇಜನ್ನು ಯೂಸ್ ಮಾಡೋದು ಇಲ್ಲಿ ಏನು ಮಾಡಬೇಕು, ನಾವು ಅವಾಯ್ಡೆಡ್ ಮಾಡಬೇಕಾಗುತ್ತೆ. ಅದು ಇನ್ಫಾರ್ಮಲ್ ಲೆಟ್ರಲ್ಲಿ ನಾವು ಆ ರೀತಿಯಾಗಿ ಯೂಸ್ ಮಾಡ್ಬೋದು. ಬಟ್ ಫಾರ್ಮಲ್ ಲೆಟ್ರಲ್ಲಿ ನಾವೇನು ಮಾಡಬಾರ್ದು, ಸ್ಲ್ಯಾಂಗ್ ಲ್ಯಾಂಗ್ವೇಜು ಅಬ್ರಿವೇಷನ್ಸ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಬಾರ್ದು. ಅ ಲೆಟರ್ ಟು ದ ಎಡಿಟರ್ ಈಸ್ ಅ ಫಾರ್ಮಲ್ ಲೆಟರ್ ಆ್ಯಂಡ್ ಇನ್ ದ ಎಕ್ಸಾಮಿನೇಷನ್ ಸ್ಟೂಡೆಂಟ್ಸ್ ಆರ್ ಆಸ್ಕ್ಡ್ ಟು ರೈಟ್ ಅ ಲೆಟರ್ ಟು ದ ಎಡಿಟರ್. ಸೊ ಫಾರ್ಮಲ್ ಲೆಟರ್ ಎಡಿಟರ್ಗೆ ಏನಾದರೂ ನೀವು ಲೆಟ್ರ್ ಬರೀಬೇಕು ಅಂತಂದರೆ ಅಕಸ್ಮಾತಾಗಿ ಕೊಟ್ಟಾಗ ಸ್ಟೂಡೆಂಟ್ ಆರ್ ಆಸ್ಕ್ಡ್ ಟು ರೈಟ್ ಅ ಲೆಟರ್ ಟು ದ ಎಡಿಟರ್. ಸೊ ಇದು ಫಾರ್ಮಲ್ ಲೆಟ್ರ್ ಆಗಿರುತ್ತೆ. ಎಕ್ಸಾಮಿನೇಷನಲ್ಲಿ ಈ ರೀತಿಯಾದಂಥ ಲೆಟರ್ಸ್ನ ಕೇಳ್ತಾರೆ. ಸೊ ಲೆಟರ್ ಟು ದ ಎಡಿಟರ್ ಫಾರ್ಮೇಟ್ ಯಾವ ರೀತಿ ಇರುತ್ತೆ, ಲೆಟ್ ಅಸ್ ಡಿಸ್ಕಸ್ ದ ಫಾರ್ಮೇಟ್ ಆಫ್ ಅ ಲೆಟರ್ ಟು ದ ಎಡಿಟರ್. ನೋಡೋಣ. ಹಾಗಿದ್ರೆ ಸ್ಟಾರ್ಟಿಂಗ್ನಲ್ಲಿ ದ ಫಾರ್ಮೇಟ್ ಆಫ್ ಅ ಲೆಟರ್ ಟು ದ ಎಡಿಟರ್ ಆಫ್ ಅ ನ್ಯೂಸ್ ಪೇಪರ್ ಈಸ್ ಆ್ಯಸ್ ಫಾಲೋಸ್. ರೂಲ್ಸಸ್ ಆರ್ ದೇರ್. ಸೊ ಈ ರೂಲ್ಸ್ಗಳನ್ನು ಫಾರ್ಮೇಟ್ ಆಗಿ ನಾವು ಯೂಸ್ ಮಾಡಬೇಕು. ಫಸ್ಟ್ ರೂಲ್ಸ್ ಏನಿದೆ ಅಂದರೆ ಸೆಂಡರ್ಸ್ ಅಡ್ರೆಸ್. ಸೆಂಡರ್ಸ್ ಅಂದರೆ ನಾವು ಸೆಂಡ್ ಮಾಡ್ತಾ ಇರ್ತೀವಿ, ನಮ್ಮ ಅಡ್ರೆಸ್ಸನ್ನು ಮೆನ್ಷನ್ ಮಾಡಬೇಕು. ದ ಅಡ್ರೆಸ್ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ದಿ ಸೆಂಡರ್ ಆರ್ ರಿಟರ್ನ್ ಹಿಯರ್ ಅಲ್ವಾ. ಫಸ್ಟ್ ಇಲ್ಲಿ ಏನು ಮಾಡಬೇಕು ಅಂದರೆ ಸೆಂಡರ್ ಅಡ್ರೆಸ್ಸನ್ನು, ನಮ್ಮ ಅಡ್ರೆಸ್ಸನ್ನು, ನಮ್ಮ ಡೀಟೇಲ್ಸನ್ನು, ಕಾಂಟ್ಯಾಕ್ಟನ್ನು ಏನು ಮಾಡಬೇಕು, ಬರಿಬೇಕು. ಇನ್ಕ್ಲೂಡ್ ಇಮೇಲ್ ಆ್ಯಂಡ್ ಫೋನ್ ನಂಬರ್ ಇಫ್ ರಿಕ್ವೈರ್ಡ್ ಆರ್ ಇಫ್ ಮೆನ್ಷನ್ಡ್ ಇನ್ ದ ಕ್ವಶನ್. ಸೊ ಜೊತೆಗೆ ಏನು ಮಾಡಬೇಕು ಅಂದರೆ ಇಮೇಲ್ ಐ ಡಿನೋ ಅಥವಾ ಫೋನ್ ನಂಬರ್ನೋ ಕೂಡ ಅಲ್ಲಿ ಏನಾದರೂ ರಿಕ್ವೈರ್ ಮಾಡಿದ್ರು ಅಥವಾ ಮೆನ್ಷನ್ ಮಾಡಿದ್ರು ಕ್ವಶನಲ್ಲಿ ಅಂತಂದರೆ ಹೌ ಟು ರೈಟ್ ಯುವರ್ ಇಮೇಲ್ ಐ ಡಿ ಆ್ಯಂಡ್ ಆ್ಯಸ್ ವೆಲ್ ಆಸ್ ಫೋನ್ ನಂಬರ್. ಓಕೆ, ದೆನ್ ಡೇಟನ್ನು ಮೆನ್ಷನ್ ಮಾಡಬೇಕು. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. The date is written below the sender's address after leaving one space or line. ಸೊ ಸೆಂಡರ್ಸ್ ಅಡ್ರೆಸ್ ಆದ ನಂತರ ಒಂದು ಸ್ಪೇಸ್ ಕೊಟ್ಟು ಅಥವಾ ಒಂದು ಲೈನ್ ಬಿಟ್ಟು ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಮೆನ್ಷನ್ ಡೇಟನ್ನು ಮೆನ್ಷನ್ ಮಾಡಬೇಕು. ಇದು ಸೆಕೆಂಡ್ ರೂಲ್ಸ್. ದೆನ್ ಥರ್ಡ್, ರಿಸೀವಿಂಗ್ ಎಡಿಟರ್ಸ್ ಡ್ರೆಸ್. ಸೊ ಕೊನೆಗೆ ಏನು ಮಾಡಬೇಕಪ್ಪ ಅಂತಂದರೆ ಥರ್ಡ್ ಒನ್ನು ಏನು ನಾವು ರಿಸೀವ್ ಮಾಡ್ತಾ ಇದ್ದಾರಲ್ಲ ಎಡಿಟರ್ಸ್ದು, ಸೊ ಆ ನ್ಯೂಸ್ ಪೇಪರ್ ಎಡಿಟರ್ದು ಒಂದು ನಾವೇನು ಮಾಡಬೇಕು, ಅಡ್ರೆಸ್ಸನ್ನು ಬರಿಬೇಕು. ದ ಅಡ್ರೆಸ್ ಆಫ್ ದ ರಿಸಿಪಿಯೆಂಟ್ ಆಫ್ ದಿ ಮೇಲ್ ದಟ್ ಈಸ್ ದ ಎಡಿಟರ್ ಈಸ್ ರಿಟರ್ನ್ ಹಿಯರ್. ಸೊ ಫಸ್ಟ್ ರಿಸಿಪಿಯೆಂಟ್ ಅಡ್ರೆಸ್ ಏನಿದೆ ಅಲ್ಲಿ ದ ಎಡಿಟರ್ ಅಂತೇಳಿ ಬರಿಬೇಕು. ನೆಕ್ಸ್ಟ್ ಏನಿದೆ ಸಬ್ಜೆಕ್ಟ್ ಆಫ್ ದಿ ಲೆಟರ್. ಇದು ಬಾಡಿ ಆಫ್ ದ ಲೆಟರ್ ಅಂತ ಹೇಳ್ತಾರೆ, ಭಾಳ ಇಂಪಾರ್ಟೆಂಟ್. ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಏನಿದೆ, ವಾಟ್ ಇಸ್ ದ ಇಶ್ಯೂ, ದ ಮೇನ್ ಪರ್ಪಸ್ ಆಫ್ ದ ಲೆಟರ್ ಫಾರ್ಮ್ಸ್ ದ ಸಬ್ಜೆಕ್ಟ್. ಇಟ್ ಮಸ್ಟ್ ಬಿ ರಿಟರ್ನ್ ಇನ್ ಒನ್ ಲೈನ್. ಇಟ್ ಮಸ್ಟ್ ಕನ್ವೆ ದ ಮ್ಯಾಟರ್ ಫಾರ್ ವಿಚ್ ದ ಲೆಟರ್ ಈಸ್ ರಿಟರ್ನ್. ಸೊ ಇದು ಮೇನ್ ಪರ್ಪಸ್, ಇದು ಒಂದು ಮುಖ್ಯ ಉದ್ದೇಶ. ನಮಗೆ ಯಾವ ಮ್ಯಾಟ್ರ್ ಬಗ್ಗೆ, ಯಾವ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂತೇಳಿ ಓನ್ಲಿ ಒಂದೇ ಒಂದು ವಾಕ್ಯದಲ್ಲಿ ಕನ್ವೆ ಮಾಡಿ ಆ ವಾಕ್ಯವನ್ನು ಬರಿಬೇಕು.
ನೆಕ್ಸ್ಟ್ ಸ್ಯಾಲ್ಯುಟೇಷನ್ಸ್ ಯೂಸ್ ಮಾಡೋದು ರೆಸ್ಪೆಕ್ಟಿಂಗ್ ವರ್ಡ್ಸ್ ಸರ್ ಆರ್ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಲೈಕ್ ದಿಸ್, ಇದಕ್ಕೆ ಸ್ಯಾಲ್ಯುಟೇಷನ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಬಾಡಿ ಆಫ್ ದ ಲೆಟರ್ ಅಂತ ಹೇಳ್ತೀವಿ, ಏನು ಮ್ಯಾಟ್ರನ್ನು ಡಿಸ್ಕ್ರಿಪ್ಟಿವ್ ಮಾಡ್ತೀವಲ್ಲ ದಟ್ಸ್ ಕಾಲ್ಡ್ ಬಾಡಿ. ದ ಮ್ಯಾಟ್ರ್ ಆಫ್ ದಿ ಲೆಟರ್ ಈಸ್ ರಿಟರ್ನ್ ಹಿಯರ್, ಮ್ಯಾಟ್ರ್ ಬರೀಬೇಕು ಏನು ಮ್ಯಾಟ್ರ್ ಇದೆ ಅಂತ. ಇಟ್ ಈಸ್ ಡಿವೈಡೆಡ್ ಇಂಟು 3 ಪ್ಯಾರಾಗ್ರಾಫ್ಸ್ ಆ್ಯಸ್ ಫಾಲೋಸ್. ಮಿನಿಮಮ್ ಇಲ್ಲಿ ಏನಾಗಿರುತ್ತೆ ಅಂದರೆ 3 ಪ್ಯಾರಾಗ್ರಾಫ್ಗಳಾಗಿ ಡಿವೈಡ್ ಆಗಿರುತ್ತೆ. ಯಾವ ರೀತಿ ಅಂತಂದರೆ ಪ್ಯಾರಾಗ್ರಾಫ್ 1 ಏನು ಮಾಡಬೇಕು, ಫಸ್ಟ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಆ್ಯಂಡ್ ದ ಪರ್ಪಸ್ ಆಫ್ ರೈಟಿಂಗ್ ದ ಲೆಟರ್ ಇನ್ ಬ್ರೀಫ್. ಫಸ್ಟ್ ನಿಮ್ಮ ಬಗ್ಗೆ ನೀವು ಇಂಟ್ರೊಡ್ಯೂಸನ್ನು ಕೊಡಬೇಕು, ಆಮೇಲೆ ಯಾವುದೋ ಉದ್ದೇಶಕ್ಕೋಸ್ಕರ ನೀವು ಇದನ್ನು ಬರೀಬೇಕು ಅಂತೇಳಿ ಅದನ್ನು ಮೆನ್ಷನ್ ಮಾಡಬೇಕು. ದೆನ್ ಸೆಕೆಂಡ್ ಒನ್ ಪ್ಯಾರಾಗ್ರಾಫ್ 2 ಗಿವ್ ಅ ಡೀಟೇಲ್ ಆಫ್ ದಿ ಮ್ಯಾಟರ್. ಏನು ನೀವು ಸಬ್ಜೆಕ್ಟ್ ಕೊಟ್ಟಿದ್ದಾರಲ್ಲ ಆ ಸಬ್ಜೆಕ್ಟ್ ಬಗ್ಗೆ ಡೀಟೇಲ್ ಆದಂಥ ಮ್ಯಾಟ್ರನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ದೆನ್ ಪ್ಯಾರಾಗ್ರಾಫ್ 3 ಕನ್ಕ್ಲೂಡ್ ಬೈ ಮೆನ್ಷನಿಂಗ್ ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ದ ಎಡಿಟರ್. ಕನ್ಕ್ಲೂಡ್ ಮಾಡಬೇಕು, ಕೊನೆಗೆ ಎಂಡ್ ಮಾಡಬೇಕು. ಏನಂತಂದರೆ ನೀವು ಆ ಎಡಿಟರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಏನು ಬೇಕು ನಿಮಗೋಸ್ಕರ ಅಂತೇಳಿ ನೀವು ಅಲ್ಲಿ ಕನ್ಕ್ಲೂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯು ಮೇ ವಾಂಟ್ ಹಿಮ್ ಟು ಹೈಲೈಟ್ ದ ಇಶ್ಯೂ ಇನ್ ಹಿಸ್ ನ್ಯೂಸ್ ಪೇಪರ್ ಆರ್ ಮ್ಯಾಗ್ಝಿನ್. ನೀವು ಹೇಳಿರ್ತಕ್ಕಂಥ ಪ್ರಾಬ್ಲಮನ್ನು ಅವರು ನ್ಯೂಸ್ ಪೇಪರ್ ಅಥವಾ ಮ್ಯಾಗ್ಝಿನಲ್ಲಿ ಹೈಲೈಟಾಗಿ ಬರೀಬೇಕಾ, ಅಥವಾ ನಿಮ್ಮ ಉದ್ದೇಶ ಏನಾಗಿರುತ್ತೋ ಯು ಹ್ಯಾವ್ ಟು ರೈಟ್ ಆನ್ ದಟ್ ಪ್ಯಾರಾಗ್ರಾಫ್ 3 ಒಳಗೆ. ಓಕೆ, ದೆನ್ ವಿ ಹ್ಯಾವ್ ಟು ಮೂವ್ ಅನದರ್ ಥಿಂಗ್, ಕಾಂಪ್ಲಿಮೆಂಟ್ರಿ ಕ್ಲೋಸಿಂಗ್. ಕೊನೆಗೆ ನಾವೇನು ಮಾಡಬೇಕು, ಕಾಂಪ್ಲಿಮೆಂಟ್ರಿ. ಫಾರ್ ಎಕ್ಸಾಂಪಲ್ ಯುವರ್ ಫೇತ್ಫುಲ್ಲಿ, ಯುವರ್ ಅಫೆಕ್ಷನೇಟ್ಲಿ ಲೈಕ್ ದಿಸ್, ಇದಕ್ಕೇನಂತ ಹೇಳ್ತೀವಿ ನಾವು ಕಾಂಪ್ಲಿಮೆಂಟ್ರಿ ಕ್ಲೋಸಿಂಗ್. ಸೆಂಡರ್ಸ್ ನೇಮ್, ಸಿಗ್ನೇಚರ್ ಆ್ಯಂಡ್ ಡೆಸಿಗ್ನೇಷನ್. ಸೊ ಸೆಂಡರ್ಸ್ ನೇಮ್ ಬರೆಯೋದು, ಕೆಳಗೆ ಸಿಗ್ನೇಚರ್ ಮಾಡೋ, ಡೆಸಿಗ್ನೇಷನ್ ಹಾಕೋದು. ಓಕೆ, ದೆನ್ ಇವಾಗ ನಾವೇನು ಮಾಡೋಣ, ವಿ ಹ್ಯಾವ್ ಟು ಸ್ಟಾರ್ಟ್ ಅ ಲೆಟರ್. ಹಿಯರ್ ಒನ್ ಕ್ವಶನ್, ರೈಟ್ ಅ ಲೆಟರ್ ಟು ದ ಎಡಿಟರ್ ಇನ್ ಚೀಫ್ ಆಫ್ ಅ ಲೀಡಿಂಗ್ daily rising concern regarding the bad condition of roads in your city, its effect on the daily lives of citizens and the reluctance of the authorities in taking appropriate actions. ಸೊ ಇಲ್ಲೇನಪ್ಪ ಅಂತಂದರೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ, ಎಡಿಟರಿಗೆ ಬರೀರಿ ಅಂತೇಳಿ. ಎಡಿಟರ್ ಇನ್ ಚೀಫ್ ಆಫ್ ಅ ಲೀಡಿಂಗ್ ಡೈಲಿ, ಸೊ ಡೈಲಿ ಏನು ಇದು ಮಾಡ್ತಾ ಇರ್ತಾರಲ್ಲ ನೋಟ್ಸು, ಅವರಿಗೆ ಲೆಟ್ರನ್ನು ಬರೀರಿ. ವಿಷಯ ಯಾವುದು ಕುರಿತಾಗಿದೆ ಅಂದರೆ ಬ್ಯಾಡ್ ಕಂಡೀಷನ್ ಆಫ್ ರೋಡ್ಸ್, ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ, ರೋಡ್ ಸಿಸ್ಟಮ್ ಸರಿ ಇಲ್ಲ, ಡೈಲಿಯಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಆ ಒಂದು ವಿಷಯದ ಕುರಿತಾಗಿ ಅಪ್ರೋಪ್ರಿಯೇಟ್ ಆ್ಯಕ್ಷನ್ಸನ್ನು ತಗೊಳ್ರಿ. ಅಥಾರಿಟೀಸ್ ಅದನ್ನು ಒಂದು ಅಥಾರಿಟೀಸು ಅಪ್ರೋಪ್ರಿಯೇಟ್ ಆ್ಯಕ್ಷನ್ಸನ್ನು ತಗೊಳ್ಳೋಕ್ಕೆ ಒಂದು ಸ್ಫೂರ್ತಿಯಾಗಿ ಒಂದು ಲೆಟ್ರನ್ನು ಬರೀರಿ ಅಂತೇಳಿ ಕೇಳಿದ್ದಾರೆ. ಸೊ ಹಾಗಾದರೆ ನೋಡೋಣ, ಇಲ್ಲಿ ಫಸ್ಟ್ ಅಡ್ರೆಸ್ಸನ್ನು ಕೊಟ್ಟಿಲ್ಲ, ಅದಕ್ಕೆ ನಾವು ಮೆನ್ಷನ್ ಮಾಡ್ಕೊಳ್ಳೋಣ. ಗಾಂಧಿ ಸ್ಟ್ರೀಟ್, ಬ್ಯಾಂಗ್ಳೂರ್. ಸೊ ಇಲ್ಲಿ ಏನು ಮಾಡಿದ್ವಿ, 6th April ಫಸ್ಟ್ ಸೆಂಡರ್ಸ್ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿದ್ವಿ. ನೆಕ್ಸ್ಟ್ ಏನಪ್ಪ ಅಂದರೆ ಡೇಟ್ ಅಲ್ವಾ. ದೆನ್ ನೆಕ್ಸ್ಟ್ ಏನು ಮಾಡ್ತಿದ್ವಿ ಅಂತಂದರೆ ಡೇಟ್ ಆದಮೇಲೆ ರಿಸೀವರ್ಸ್, ಯಾರು ರಿಸೀವ್ ಮಾಡ್ತಾ ಇದ್ದಾರಲ್ಲ ಸೊ ಅವ್ರದ್ದು ಅಡ್ರೆಸ್ಸನ್ನು ಮೆನ್ಷನ್ ಮಾಡ್ತಿದ್ದ. ದ ಎಡಿಟರ್ ಇನ್ ಚೀಫ್, ವಿಜಯ್ ಕರ್ನಾಟಕ, ಬ್ಯಾಂಗ್ಳೂರ್. ದ ಎಡಿಟರ್ ಆಫ್ ಇನ್ ಚೀಫ್ ಎಡಿಟರ್ಗೆ ನಾವು ಲೆಟ್ರನ್ನು ಬರೀತಾ ಇದ್ದೀವಿ. ಯಾವ ಪೇಪರ್ ಅಂದರೆ ವಿಜಯ್ ಕರ್ನಾಟಕ, ಬ್ಯಾಂಗ್ಳೂರ್ ಪೇಪರ್ಗೆ ಅಲ್ವಾ. ದೆನ್ ನಾವೇನು ಬರಿಬೇಕು, ಸಬ್ಜೆಕ್ಟ್ ಆಫ್ ದಿ ಲೆಟರ್, ಸಬ್ಜೆಕ್ಟನ್ನು ಒಂದು ವಾಕ್ಯದಲ್ಲಿ ಬರಿಬೇಕು ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ಸಬ್ಜೆಕ್ಟ್, ಬ್ಯಾಡ್ ರೋಡ್ ಕಂಡೀಷನ್ಸ್ ಆಫ್ ದ ಸಿಟಿ ಅಲ್ವಾ. ದಿಸ್ ಈಸ್ ದ ಸಬ್ಜೆಕ್ಟ್. ಇಲ್ಲಿ ಫಾರ್ಮೇಟ್ ಹೆಂಗಾಗಿರ್ಬೇಕು ಅಂದರೆ ಫಾರ್ಮಲ್ ಲೆಟರ್ದು ಭಾಳ ರೆಸ್ಪೆಕ್ಟ್ಫುಲ್ ಆಗಿರಬೇಕು, ಭಾಳ ನೀಟಾಗಿ ನಾವೇನು ಮಾಡಬೇಕು, ಮೆನ್ಷನ್ ಮಾಡಬೇಕು ಅಲ್ವಾ. ಸೊ ನೆಕ್ಸ್ಟ್ ನೋಡಿರಿ, ಅಲ್ಲಿ ರೆಸ್ಪೆಕ್ಟಿಂಗ್ ವರ್ಡನ್ನು ಯೂಸ್ ಮಾಡಬೇಕು, ಸ್ಯಾಲ್ಯುಟೇಷನ್ಸನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ, ಸರ್ ಆರ್ ಮೇಡಮ್ ಅಲ್ವಾ. ನೆಕ್ಸ್ಟ್ ವಿ ಹ್ಯಾವ್ ಟು, ಸಾರಿ ಫ್ರೆಂಡ್ಸ್ ಒಂದು ನಿಮಿಷ, ಸಾರಿ ಫ್ರೆಂಡ್ಸ್ ನೋಡಿ, ಇಲ್ಲಿ ನಾವು ಈಗ ಸಬ್ಜೆಕ್ಟನ್ನು ಬರಿತಾ ಇದ್ದೀವಿ. It is with great dismay that I am bringing under your notice the deteriorating road conditions in our locality. I write this letter to highlight how the present miserable condition of roads is affecting the lives of the citizens on a regular basis. So ನೀವು ನೋಡ್ಬೋದು ಈ ಲೆಟ್ರ್ನಲ್ಲಿ ಫಸ್ಟ್ ಏನು ಮಾಡ್ತಾ ಇದ್ದೀವಿ, ಇಂಟ್ರೊಡಕ್ಷನ್ ಕೊಟ್ಟಾದಮೇಲೆ ಅಲ್ಲಿ ಸಬ್ಜೆಕ್ಟ್ ಏನಿದೆ ಅದನ್ನು ಮೆನ್ಷನ್ ಮಾಡಿದ್ವಿ ಫಸ್ಟ್ ಪ್ಯಾರಾಗ್ರಾಫ್ನಲ್ಲಿ. ಸೊ ಅದೇ ರೀತಿಯಾಗಿ ಸೆಕೆಂಡ್ ಪ್ಯಾರಾಗ್ರಾಫ್ನಲ್ಲಿ ಏನು ಮೆನ್ಷನ್ ಮಾಡ್ತಾ ಇದ್ದೀವಿ ನೋಡೋಣ. ದ ಇನ್ಕ್ರೀಸಿಂಗ್ ನಂಬರ್ ಆಫ್ ಪೋರ್ಟ್ ಹೋಲ್ಸ್ ಈಸ್ ಬಿಕಮಿಂಗ್ ಅ ಡೆತ್ ಟ್ರ್ಯಾಪ್ ಫಾರ್ ಲೇಟ್ ನೈಟ್ ಡ್ರೈವರ್ಸ್. ಹಾಗೆಯೇ ಬಿಕಾಸ್ ಆಫ್ ದ ಸೆವೆರಲ್ ಬ್ರೋಕನ್ ಎಡ್ಜಸ್ ಆ್ಯಂಡ್ potholes, the vehicles have to halt after very short intervals, therefore hindering the smooth run of transport. Often enough traffic comes to a
stand still, making it difficult for school and office goers to reach their destinations. On time, traffic jams consisting of a lengthy serpentine queue of vehicles have become every passenger's nightmare. Despite lodging repeated complaints to the local authorities, no actions have been taken yet. All assurances have been given in vain. Owing to this deep distress, there is a developing unrest. ಲೈಕ್ ದಿಸ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಿದೆ, ತುಂಬ ಟ್ರಾಫಿಕ್ಕಿಂದ ಡೆತ್ಸ್ ಆಗ್ತಾ ಇದ್ದಾವೆ, ಸಾಕಷ್ಟು ಜನ ಡ್ರೈವರ್ಗಳು ಏನಾಗ್ತಾ ಇದ್ದಾವೆ, ಆ ಪಾಟ್ ಹೋಲ್ಸ್ ಅಂತ ಹೇಳ್ತೀವಲ್ಲ, ಅಂದರೆ ರೋಡಲ್ಲಿ ಹೋಗ್ತಾ ಹೋಗ್ತಾ ಭಾಳಷ್ಟು ಗುಂಡಿಗಳು, ಅದರಿಂದಾಗಿ ಏನಾಗ್ತಿದೆ, ಟ್ರಾಫಿಕ್ ಜಾಮ್ ಆಗ್ತಾಯಿದೆ, ಲೆಂತಿ ಸರ್ಪೆಂಟೈನ್ ಕ್ಯೂ ಆಗ್ತಾ ಇದೆ. ಆಮೇಲೆ ನೆಕ್ಸ್ಟ್ ಏನಾಗ್ತಿದೆ ಅಂತಂದರೆ ಲೋಕಲ್ ಅಥಾರಿಟೀಸ್ ಕೂಡ ಯಾರು ಕೂಡ ಏನು ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಜವಾಬ್ದಾರಿಯನ್ನು ತಗೊಳ್ತಾ ಇಲ್ಲ. ಕಂಪ್ಲೇಂಟ್ಸನ್ನು ಎಷ್ಟು ಸಲ ರಿಪೀಟ್ ಮಾಡಿದ್ರೂ ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಈ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಇವಾಗ ನಿಮ್ಮ ಎಕ್ಸ್ಪೆಕ್ಟಿಂಗ್ ಏನಿದೆ ಅಂತೇಳಿ ಯು ಕ್ಯಾನ್ ರೈಟ್. ಐ ಹೋಪ್ ಟು ಯೂಸ್ ಯುವರ್ ಡೈಲಿ ಆ್ಯಸ್ ಅ medium of rising concern for this grave issue that affects the lives of a million people and hope it reaches the appropriate audience soon. ಸೊ ನನಗೆ ಅನಿಸುತ್ತೆ, ನಾನು ಹೋಪ್ ಇಟ್ಕೊಂಡಿದ್ದೀನಿ ಯುವರ್ ಡೈಲಿ ಆ್ಯಸ್ ಅ ಮೀಡಿಯಮ್. ಸೊ ಇದ್ರ ಮೂಲಕ ನೀವು ಈ ಒಂದು ಕನ್ಸರ್ನ್ ತೊಗೊಂಡ್ರಿ ಅಂದರೆ, ಈ ಇಶ್ಯೂವನ್ನು ನೀವು ಅಲ್ಲಿ ಮೆನ್ಷನ್ ಮಾಡಿದ್ರಿ ಅಂತಂದರೆ ಮಿಲಿಯನ್ ಪೀಪಲ್ ಏನಾಗುತ್ತೆ, ಇದನ್ನು ಆ ಮಿಲಿಯನ್ ಪೀಪಲ್ಗೆ ಹೋಗಿ ಮುಟ್ಟುತ್ತೆ. ಹೋಪ್ ಇಟ್ ರೀಚಸ್ ದ ಅಪ್ರೋಪ್ರಿಯೇಟ್ ಆಡಿಯನ್ಸ್ ಸೂನ್. ಗೊತ್ತಿಲ್ಲದೆ ಇರೋಂಥ ಜನಗಳಿಗೂ ಕೂಡ ಈ ಒಂದು ನ್ಯೂಸ್ ಗೊತ್ತಾಗಿ ಅದು ಇಂಪ್ರೂವ್ಮೆಂಟ್ ಆಗ್ಬೋದು ಅನ್ನೋ ಉದ್ದೇಶ ನಂದು. ಯು ಆರ್ ಎಕ್ಸ್ಪೆಕ್ಟಿಂಗ್ ಲೈಕ್ ದಿಸ್ ಅಲ್ವಾ. ಇಲ್ಲಿ ನಾವು 3 ಪ್ಯಾರಾಗ್ರಾಫನ್ನು ಇದು ಮಾಡಿದ್ವಿ, ಕಂಪ್ಲೀಟೆಡ್ ಮಾಡಿದ್ವಿ. ಕೊನೆಗೆ ಥ್ಯಾಂಕ್ ಯು, ಯುವರ್ಸ್ ಸಿನ್ಸಿಯರ್ಲಿ ಛಾಯಾ ದಾವಣಗೆರೆ ಆರ್ XYZ ಲೈಕ್ ದಿಸ್. ಯು ಹ್ಯಾವ್ ಟು ಕಂಪ್ಲೀಟೆಡ್ ಯುವರ್ ಲೆಟರ್ ರೈಟಿಂಗ್. ಓಕೆ, ಇದು ಫಾರ್ಮಲ್ ಲೆಟರ್. ಇನ್ನೊಂದಿದೆ, ಯು ಆರ್ ರಾಧಾ ಜಿ, ಮೆಂಬರ್ ಆಫ್ NGO ಅವಾಸ್, write a letter to the editor of National Daily for a public movement to clean the Yamuna River. You must introduce yourself, describe how the people are to be blamed for polluting the river and suggest the need for installing water treatment plant to clean the river. So illondu letter kottidare. You are Radha. You have to imagine yourself, you are Radha, member of NGO Awas. ನೀವು ರಾಧಾ ಅಂತೇಳಿ ಇಮ್ಯಾಜಿನ್ ಮಾಡಿ. ಸೊ ನೀವು NGO ಅವಾಜ್ನಲ್ಲಿ ಮೆಂಬರ್ ಇದ್ದೀರಾ, ಸದಸ್ಯರಿದ್ದೀರಾ ಅಂತೇಳಿ ಇಮ್ಯಾಜಿನ್ ಮಾಡಿರಿ. ಏನು ಮಾಡಿರಿ ಅಂದರೆ, ರೈಟ್ ಅ ಲೆಟರ್ ಟು ದ ಎಡಿಟರ್ಗೆ ಲೆಟರ್ ಬರೀರಿ. ಯಾಕೆಂದರೆ ನ್ಯಾಷನಲ್ ಡೈಲಿ ಫಾರ್ ಅ ಪಬ್ಲಿಕ್ ಮೂವ್ಮೆಂಟ್ ಟು ಕ್ಲೀನ್ ದ ರಿವರ್. ಸೊ ಯಮುನಾ ರಿವರನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಲೆಟ್ರನ್ನು ಬರೀರಿ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಯು ಮಸ್ಟ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಫಸ್ಟ್ ನಿಮ್ಮ ಕ್ಲೂಸನ್ನು ಕೊಟ್ಟಿದ್ದಾರೆ. ಏನಂತಂದರೆ, ನಿಮ್ಮಷ್ಟಕ್ಕೆ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಡಿಸ್ಕ್ರೈಬ್ ಹೌ ದ ಪೀಪಲ್ ಆರ್ ಟು ಬಿ ಬ್ಲೇಮ್ಡ್ ಫಾರ್ ಪೊಲ್ಯೂಟಿಂಗ್ ದ ರಿವರ್ ಆ್ಯಂಡ್ ಸಜೆಸ್ಟ್ ದ ನೀಡ್ ಫಾರ್ ಇನ್ಸ್ಟಾಲಿಂಗ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಟು ಕ್ಲೀನ್ ದ ರಿವರ್. ಸೊ ಯಾವ ರೀತಿಯಾಗಿ ಆ ಒಂದು ಯಮುನಾ ರಿವರ್ ಪೊಲ್ಯೂಟ್ ಆಗ್ತಾ ಇದೆ, ಅದನ್ನು ಹೇಗೆ ಕ್ಲೀನ್ ಮಾಡಬೇಕು ಅಂತೇಳಿ ನೀವು ಬರಿಬೇಕಾಗುತ್ತೆ. ಸೊ ಹಾಗಾದರೆ ಫಸ್ಟ್ ನಾವು ಏನು ಮಾಡೋಣ ಅಂತಂದರೆ, ಸ್ಟಾರ್ಟ್ ಮಾಡೋಣ. ಅಡ್ರೆಸ್ಸು 33 ಜಾಲ್ ವಿಹಾರ್, ವಜೀರಾಬಾದ್, ನ್ಯೂ ಡೆಲ್ಲಿ. ಸೆಂಡರ್ಸ್ ಅಡ್ರೆಸ್. ಸೊ ಅವ್ರ ಹೆಸರೇನಿದೆ, ರಾಧಾ. ಸೊ ರಾಧಾಜಿ, ಮೆಂಬರ್ ಆಫ್ NGO ಅಂತೇಳಿ ಹಾಕ್ಕೊಂಡು, ನೆಕ್ಸ್ಟ್ ಡೇಟೆಡ್ 17 ಜುಲೈ 2017. ದ ಎಡಿಟರ್, ಹಿಂದೂಸ್ತಾನ್ ಟೈಮ್ಸ್, ನ್ಯೂ ಡೆಲ್ಲಿ. ಓಕೆ, ಸೆಂಡರ್ಸ್, ರಿಸೀವರ್ಸ್, ಓವರ್. ದೆನ್ ಸಬ್ಜೆಕ್ಟ್ ನೀಡ್ ಫಾರ್ ಪೀಪಲ್ಸ್ ಮೂವ್ಮೆಂಟ್ ಫಾರ್ ಅ ಕ್ಲೀನ್ ಯಮುನಾ. ಅದ್ರ ಬಗ್ಗೆ ನೀವು ಸಬ್ಜೆಕ್ಟನ್ನು ತೊಗೊಂಡಿದ್ದೀರಾ. ಹೌ ಟು ರೈಟ್, ಡಿಯರ್ ಎಡಿಟರ್. ಸೊ ಇದು ಏನಪ್ಪ ಅಂತಂದರೆ ರೆಸ್ಪೆಕ್ಟಿಂಗ್ ವರ್ಡ್. ಸೊ ಐ ಆಮ್ ರಾಧಾಜಿ, ಮೆಂಬರ್ ಆಫ್ NGO ಅವಾಸ್. ಐ ಆಮ್ ರೈಟಿಂಗ್ ಟು ಯು ಇನ್ ಆರ್ಡರ್ ಟು ಹೈಲೈಟ್ ದ deteriorating condition of river Yamuna. So you have to introduce yourself in first paragraph and then we will move. The city of Delhi is getting contaminated water from river Yamuna. The residents are to be blamed for this. They pollute the river with garbage, sewage and filth. The river water is full of bacteria, plastic, chemicals and other waste materials. It is unfit for consumption. ಸೊ ಇಲ್ಲಿ ಏನು ಮಾಡಿದ್ರಿ ಅಂದರೆ, ವಾಟ್ ಇಸ್ ದ ಪ್ರಾಬ್ಲಮ್ ಆಫ್ ದಟ್ ರಿವರ್, ಅದನ್ನು ನೀವು ಏನು ಮಾಡಿದ್ರಿ, ಕ್ಲಿಯರ್ ಕಟ್ಟಾಗಿ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಮೆನ್ಷನ್ ಮಾಡಿದ್ರಿ. ಸೊ ಇದು PDF ಸಿಗುತ್ತೆ ನಿಮಗೆ, ಡೋಂಟ್ ವರಿ. ದೆನ್ ಥರ್ಡ್ ಪ್ಯಾರಾಗ್ರಾಫ್ನಲ್ಲಿ ಸಮಪ್ ಮಾಡಬೇಕಲ್ಲ, ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್
The people have been demanding a water treatment plant. The authorities have not yet responded to the repeated requests. I request you to highlight the problem in your newspaper and arouse public interest. We all need to get together in order to get the plant set up in the area. ಸೊ ಈಗ ಪೀಪಲ್ ಏನಾಗ್ತಿದ್ದಾರೆ ಅಂದರೆ ಭಾಳಷ್ಟು ಜನ ರೆಸ್ಪಾಂಡಿಂಗ್ ತೊಗೊಳ್ತಾ ಇಲ್ಲ. ಡಿಮ್ಯಾಂಡ್ ವಾಟರ್ಗೆ ತುಂಬ ಡಿಮ್ಯಾಂಡ್ ಇದೆ, ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಸೊ ಏನು ಮಾಡಬೇಕು ಅಂದರೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಈ ಪ್ರಾಬ್ಲಮನ್ನು ನಿಮ್ಮ ಒಂದು ನ್ಯೂಸ್ ಪೇಪರ್ನಲ್ಲಿ ಹೈಲೈಟ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ತಿಳಿಲಿ. ದೆನ್ ಏನಾಗುತ್ತೆ ಅಂದರೆ ಅದೊಂದು ಪ್ಲ್ಯಾಂಟಿಂಗ್ ಏರಿಯಾ ಆಗಿ ಸೆಟಪ್ ಇನ್ ದ ಏರಿಯಾ, ಗೆಟ್ ದ ಪ್ಲ್ಯಾಂಟ್ ಸೆಟಪ್ ಇನ್ ದ ಏರಿಯಾ. ಸೊ ಈ ಥರ ನಿಮ್ಮ ಆಶಯವನ್ನು ಬರೆದು ಕೊನೆಗೆ ಥ್ಯಾಂಕ್ ಯು ಯುವರ್ ಸಿನ್ಸಿಯರ್ಲಿ ರಾಧಾಜಿ ಮೆಂಬರ್ ಆವಾಸ್. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಎರಡನೇ ಲೆಟರ್ ಇದು ಕೊಡ್ತಾ ಇರೋದು 2 ಭಾಗಗಳನ್ನಾಗಿ ಮಾಡಿದ್ದೀವಿ. ಆಲ್ರೆಡಿ ಒಂದು ನಿಮಗೆ ಸಿಕ್ಕಿದೆ, ಸೆಕೆಂಡ್ ಒನ್ ಇದು. ಇಲ್ಲಿವರೆಗೂ ಕೂಡ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಹಾಗೇನೇ ಇದ್ರ PDF ಕೂಡ ಸಿಗುತ್ತೆ. ಸಂಜೆ ದಯಮಾಡಿ 6:30ಯಿಂದ 7:30ವರೆಗೂ ಕೂಡ ನೀವು ಆನ್ಲೈನಲ್ಲಿ ಇರಬೇಕು ಕಡ್ಡಾಯ. ಇಲ್ಲ ಅಂದರೆ ನಿಮಗೆ ಯಾವುದೇ PDF ಸೆಂಡ್ ಆಗಲ್ಲ, ಸಾರಿ. ಅದಕ್ಕೆ ಇದೊಂದು ನೀವು ನಡೆಸ್ಕೊಡ್ಬೇಕು ಇನ್ 35 days. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.